ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಚುನಾವಣೆಯಲ್ಲಿ ಇಡೀ ದೇಶದಾದ್ಯಂತ ನೋಡತಕ್ಕಂತಹ ಚುನಾವಣೆ. ನಮ್ಮ ಇಂಡಿಯಾ ಒಕ್ಕೂಟ, ನಮ್ಮ ಕಾಂಗ್ರೆಸ್ ಪಕ್ಷ, ಅದರ ನೇತೃತ್ವ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಧೀನ ನಾಯಕಿ ಆದ ಶ್ರೀ ಸೋನಿಯಾ ಗಾಂಧೀಜಿ ಅವರು, ದೇಶದ ಯುವಶಕ್ತಿ ಹಾಗೂ ರೈತರ ಬೆನ್ನೆಲುಬು, ರೈತರ ಬಗ್ಗೆ ಕಾಳಜಿ ಉಳ್ಳ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರು, ನಮ್ಮ ರಾಜ್ಯದ ಅನ್ನರಾಮಯ್ಯ ಎಂದೇ ಖ್ಯಾತಿ ಪಡೆದ ರಾಜ್ಯದ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಕನಕಪುರದ ಬಂಡೆ ಹಾಗೂ ಕೆಪಿಸಿಸಿ ಉಪಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಹಿಡಿಯಲಿದೆ. ಭಾರತ ದೇಶದ ಜನ ಮೋದಿ ಮಾತಿಗೆ ಇನ್ನೂ ಕೂಡ ಮರುಳಾಗಲ್ಲ. ಯಾಕಂದ್ರೆ ಜನರಿಗೆ ಬಿಜೆಪಿ ಏನು ಎಂಬುದು ಅರ್ಥವಾಗಿದೆ. ಈ ಬಾರಿ ರೈತರು, ದೀನ ದಲಿತರು ಹಾಗೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಒಕ್ಕೂಟಕ್ಕೆ ಮತ ಕೊಡ್ತಕ್ಕಂತಹ ಭರವಸೆ ನಮಗಿದೆ. ಹಾಗೂ ಗುಲ್ಬರ್ಗ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿದಿರುವಂತಹ ರಾಧಾಕೃಷ್ಣ ದೊಡ್ಮನಿ ಬಹುಮತದಿಂದ ಗೆದ್ದು ಬಂದಿದ್ದಾರೆ. ಹಾಗೂ ಕೇಂದ್ರದಿಂದ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯಲಿದೆ ಅಂತ ರಾಜ ಮೈನುದ್ದೀನ್ ಜಾಮದಾರ್ ಹೇಳಿದ್ದಾರೆ. ನಮಸ್ಕಾರ, ನಾನು ರಾಜ ಮೈನುದ್ದೀನ್ ಎಂ ಜಾಮದಾರ್ ದೋರ್ನಾಳೆ, ಕೆಪಿಸಿಸಿ ರಾಜ್ಯ ಸಂಯೋಜಕರು ಹಾಗೂ ಕಿಸಾನ್ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆ 2024ರ ಈ ಚುನಾವಣೆಯಲ್ಲಿ ಒಂದು ದೇಶಾದ್ಯಂತ ನೋಡ್ತಕ್ಕಂಥ ಚುನಾವಣೆ ಹಾಗೂ ವಿದೇಶದಲ್ಲೂ ನೋಡ್ತಕ್ಕಂಥ ಈ ಚುನಾವಣೆಯಲ್ಲಿ ನಮ್ಮ ಇಂಡಿಯಾ ಒಕ್ಕೂಟ, ನಮ್ಮ ಕಾಂಗ್ರೆಸ್ ಪಕ್ಷದ ಒಕ್ಕೂಟಗಳು, ಅದರ ನೇತೃತ್ವ ಹಾಗೂ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಹೇಬರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿಯಾದ ಸನ್ಮಾನ್ಯ ಶ್ರೀ ಸೋನಿಯಾ ಗಾಂಧೀಜಿಯವರು, ನಮ್ಮ ದೇಶದ ಯುವಶಕ್ತಿ ಹಾಗೂ ರೈತರ ಬೆನ್ನೆಲುಬು, ರೈತರಿಗೋಸ್ಕರ ಒಂದು ಚಿಂತೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು, ಹಾಗೂ ನಮ್ಮ ರಾಜ್ಯದ ಅನ್ನರಾಮಯ್ಯ ಎಂದೇ ಖ್ಯಾತಿ ಪಡೆದಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಹಾಗೂ ಕನಕಪುರದ ಬಂಡೆ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ನಡ್ತಕ್ಕಂಥ ಈ ಚುನಾವಣೆಯಲ್ಲಿ ಹಾಗೂ ರಾಷ್ಟ್ರದಲ್ಲಿ ಏನಪ್ಪ ಅಂತಂದರೆ, ನಮ್ಮ ಇಂಡಿಯಾ ಒಕ್ಕೂಟ NDAಕ್ಕಿಂತ ಒಂದು ಮೇಲುಗೈ ಹೆಚ್ಚಿಗೆ ಕಾಣ್ತಾ ಇದೆ. ಈ ಸಲ ರೈತರು, ದೀನ ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಒಕ್ಕೂಟಕ್ಕೆ ಮತ ಕೊಡ್ತಕ್ಕಂಥ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಏನಪ್ಪ ಅಂತಂದರೆ, ಸನ್ಮಾನ್ಯ ಶ್ರೀ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಅಂತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಅಚ್ಚೇ ದಿನ ಕಬ್ಬಾಯಂಗೆ ಅಚ್ಚೇ ದಿನ. ಯಾವಾಗ ಬರುತ್ತೆ ಅಚ್ಚೇ ದಿನ? ಬರೀ ಕೆಟ್ಟ ದಿನವೇ ಬಂದು ಹೊರತು ಅಚ್ಚೇ ದಿನ ಬಂದಿಲ್ಲ ತಮ್ಮ ಅವಧಿಯಲ್ಲಿ ಸ್ವಾಮಿ. ಯಾವಾಗ ಬಂದವು ಸ್ವಾಮಿ? ಹಾಗೂ ಇವತ್ತಿನ ದಿನ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು 5 ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಇವತ್ತು ದಿನ ಮೊನ್ನೆ ತಾನೇ ಒಬ್ಬ ಮಹಿಳೆ 2,000 ಗೃಹಲಕ್ಷ್ಮಿಯನ್ನು ಬರ್ತಿದ್ದಿಲ್ಲ, ಆ ಗೃಹಲಕ್ಷ್ಮಿಯಲ್ಲಿ ತನ್ನ ಗಂಡನ ಒಂದು ರೋಗಗೋಸ್ಕರ ಆ ದುಡ್ಡು ನನಗೆ ಉಪಯೋಗ ಆಗ್ತಾಯಿದೆ ಅಂತೇಳಿ ಮಾಧ್ಯಮದವ್ರ ಮುಂದೆ ಹೇಳಿದ್ದಾರೆ. ಮತ್ತು ಇನ್ನೇನು ಬೇಕು ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ? ಇಡೀ ದೇಶನೇ ಮೆಚ್ಚತಕ್ಕಂಥ ಅಭಿವೃದ್ಧಿ ಇವತ್ತಿನ ನಮ್ಮ ಕಾಂಗ್ರೆಸ್ ಕರ್ನಾಟಕದ ಮಾದರಿಯಲ್ಲಿ ನಡೆದಿದೆ. ಹಾಗೂ ಮತ್ತು ನಮ್ಮ ವಿಶೇಷವೇನಪ್ಪ ಅಂತಂದರೆ, ನಮ್ಮ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ರಾಧಾಕೃಷ್ಣಜಿ ಸಾಹೇಬರು ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ. ಅಲ್ಲಿ ಅಂತೂ ಉಮೇಶ್ ಜಾಧವ್ ಪೂರ್ತಿ ಅವ್ರದ್ದು ಏನೇನೇನೇನು ಅವ್ರ ಅವಧಿಯಲ್ಲಿ ಒಂದು ಸಲನೂ ಯಾವ ಜನರಿಗೆ ಭೇಟಿಯಾಗಿದ್ದಾರೆ, ಸಾಮಾನ್ಯ ಜನರಿಗೆ ಭೇಟಿಯಾಗಿದ್ದಾರೆ, ಯಾರಿಗೆ ಒಂದು ಏನಾನ ಅವ್ರು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ದಿನ ಅವ್ರ ವಿರುದ್ಧ ವಿರೋಧದಲ್ಲಿ ಇದೆ. ಅಲ್ಲಿ ನಮ್ಮ ನಾಯಕರಾದ ರಾಧಾಕೃಷ್ಣ ಸಾಹೇಬರು ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಕ್ಕಂಥ ಇವತ್ತು ದಿನ ಗೆಲ್ತಕ್ಕಂಥ ಒಂದು ಸಂದೇಶ ಇವತ್ತು ದಿನ ನಮ್ಗೆ ಬಂದಿದೆ. ಹಾಗೂ ನಮ್ಮ ರಾಯಚೂರು ಲೋಕಸಭಾ ಅಭ್ಯರ್ಥಿಯಾದ ಜಿ ಕುಮಾರ್ ನಾಯ್ಕ ಅವರು ಗೆಲ್ತಕ್ಕಂಥ ಒಂದು ಸಂದೇಶ ನಮ್ಗೆ ಬಂದಿದೆ. ಮತ್ತು ಅವರ ಹಿಂದೆ ಬೆನ್ನೆಲುಬು, ನಮ್ಮ ಜಿಲ್ಲೆಯ ಬೆನ್ನೆಲುಬು ಅಂದರೆ ಅದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದಕ್ಷಿಣಾಪುರ ಸಾಹೇಬರು, ಹಾಗೂ ನಮ್ಮ ಯಾದಗಿರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಚೆನ್ನಾರೆಡ್ಡಿ ತುನ್ನೂರು ಸಾಹೇಬರು ಇವತ್ತಿನ ದಿನ ಅವರ ಗೆಲುವಿಗಾಗಿ ಟೊಂಕು ಕೊಟ್ಟು ಇವತ್ತಿನ ಜೋಡೆತ್ತುಗಳಾಗಿ ಕೆಲಸ ಮಾಡ್ತಕ್ಕಂಥ, ಹಾಗೂ ಅವರಿಂದ ಒಂದು ಕಾರ್ಯಕರ್ತರ ದಂಡೆ ಇದೆ ಅಂತೇಳಿ ನಾನು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.